ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ರೆಸಿಪಿ ಮಟನ್ ಸಾಂಬಾರ್ ಚಿಕನ್ ಗೀ ರೋಸ್ಟ್. ಚಿಕನ್ ಗೀ ರೋಸ್ಟ್ನ ನನ್ನ ತಂಗಿ ಪ್ರಿಪೇರ್ ಮಾಡಿದ್ದು. ಸೊ ಊರಿಂದ ಬಂದಿದ್ಲು, ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ, ನೀನೇ ಮಾಡು ಅಂತ ಅವಳ ಕೈಲಿ ಮಾಡಿಸಿದ್ವಿ. ನಾನು ಮಟನ್ ಸಾಂಬಾರು ಮಾಡಿದೆ. ಸೊ ನಾವಿಬ್ಬರೂ ಸೇರಿ ಸಂಡೇ ಅಡುಗೆನ ಪ್ರಿಪೇರ್ ಮಾಡಿದ್ವಿ. ಸೊ ಚಿಕನಿಗೆ ಕ್ಲೀನ್ ಮಾಡ್ಕೊಂಡಿರೋ ಚಿಕನ್ಗೆ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿನ, ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಅರ್ಧ ಹೋಳು ನಿಂಬೆಹಣ್ಣು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಮ್ಯಾರಿನೇಟ್ ಆಗಬೇಕು. 30 ಮಿನಿಟ್ಸ್ ಅದನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಬಿಡಿ. ಮಸಾಲೆ ಪದಾರ್ಥಗಳು ಏನು ಬೇಕು ಅಂದರೆ ಗುಂಟೂರು ಬ್ಯಾಡಗಿ, ಧನಿಯಾ, ಜೀರಿಗೆ, ಸೋಂಪು, ಕಾಳುಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಇದೆಲ್ಲವನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಡಿ. ಒಣಮೆಣಸಿನ್ಕಾಯಿನ ಒಂದೊಂದೇ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕೋದ್ರಿಂದ ಒಂದು ಸಣ್ಣದೇನಿದೆ ಜೀರಿಗೆ ಅದೆಲ್ಲ ಸ್ವಲ್ಪ ಬೇಗ ರೋಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಮೆಣಸಿನ್ಕಾಯಿ ಫಸ್ಟ್ ಹುರ್ಕೊಂಡು ಆ ಮಿಕ್ಕಿದ ಮಸಾಲೆ ಐಟಮ್ನ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನಿಮಗೆ ಏನು ಅನ್ನಿಸ್ತು ನಿಮ್ಮ ಒಪಿನಿಯನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೀವೆಲ್ಲ ಸಂಡೇ ಏನೇನು ಮಾಡಿದ್ರಿ ಅಂತ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ನಿಮ್ಮ ಮನೇಲಿ ಸಂಡೇ ಅಡುಗೆ ಏನೇನು ಅಂತ ನಾನು ತಿಳ್ಕೊಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಅದು ಮೆಣಸಿನ್ಕಾಯಿ ಮತ್ತು ಗುಂಟೂರು ಮತ್ತು ಬ್ಯಾಡಗಿ 2 ಟೈಪ್ ಹಾಕಿದ್ದೀವಿ. ಆ ಗುಂಟೂರು ಖಾರಕ್ಕೆ, ಬ್ಯಾಡಗಿ ಕಲರಿಗೆ ತುಂಬ ಕಲರ್ಫುಲ್ಲಾಗಿ ರೆಡ್ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಡಗಿ ಕಲರಿಗೋಸ್ಕರನೇ ಹಾಕೋದು, ಗುಂಟೂರು ಖಾರಕ್ಕೆ. ಸೊ 2 ಮೆಣಸಿನ್ಕಾಯಿನ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಿದ್ದೀವಿ. ಮಿಕ್ಕಿದ್ದು ಏನಿದೆ ಅಲ್ಲ, ಜೀರಿಗೆ, ಸೋಂಪು, ಧನಿಯಾ, ಕಾಳುಮೆಣಸು, ಸ್ವಲ್ಪ ಮೆಂತ್ಯ ಕಾಳು, ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕೂಡ ಹುರ್ಕೊಳ್ಳೋಣ. ಇದನ್ನು ಹುರ್ಕೊಂಡು ಕೂಡ ಈ ಹುರ್ಕೊಂಡಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣನ್ನು ಕೂಡ ಸೇರಿಸಿ ಒಂದು ಫೈನ್ ಪೇಸ್ಟ್ ಮಾಡಿಕೊಡಿ. ಫೈನ್ ಪೇಸ್ಟ್ ಆದ ನಂತರ ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದು ರೆಡ್ಡಿಶ್ ಆಗಿದೆ. ನೋಡಲಿಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ಚಿಕನ್ ಗೀ ರೋಸ್ಟು. ಸೊ ಇದು ಚಿಕನ್ ಗೀ ರೋಸ್ಟ್ ಅನ್ನೋ ಹೆಸರಲ್ಲೇ ಗೀ ರೋಸ್ಟ್ ಇರೋದ್ರಿಂದ ತುಪ್ಪದಲ್ಲೇ ಮಾಡಲೇಬೇಕು, ಎಣ್ಣೆ ಹಾಕುವಾಗಿಲ್ಲ. ತುಪ್ಪ, ಯಾವ ತುಪ್ಪನಾದ್ರೂ ಉಪಯೋಗಿಸಿ ತುಪ್ಪ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ತುಪ್ಪ ಕಾಯಕ್ಕಿಟ್ಟು ಅದಕ್ಕೆ ಕರಿಬೇವಿನ ಎಲೆನ ಹಾಕಿ. ಸೊ ಕರಿಬೇವು ಹಾಕೋದ್ರಿಂದ ಚಿಕನಿಗೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಅದು ಚಿಕನ್ ತುಪ್ಪದಲ್ಲಿ ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನೀವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ರೆಫ್ರಿಜರೇಟರ್ನಲ್ಲಿ 30 ಮಿನಿಟ್ಸ್ ಮ್ಯಾರಿನೇಟ್ ಆಗಿರಬೇಕು. ಅದನ್ನು ತೆಗೆದು ಆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ಸೊ ಚಿಕನ್ ಗೀ ರೋಸ್ಟ್ ಹೆಸರಲ್ಲೇ ಇದೆ, ತುಪ್ಪದಲ್ಲಿ ಮಾಡುವಂಥ ಗೀ ರೋಸ್ಟ್ ಇದು. ಸೊ ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇದು ತುಪ್ಪದಲ್ಲಿ ಮತ್ತು ಕರಿಬೇವಿನ ಸೊಪ್ಪು ಅಷ್ಟೇ, ಆ ಎರಡರಲ್ಲಿ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀವಿ. ಅದು ಚೆನ್ನಾಗಿ ಹುರಿಬೇಕು. ಎಷ್ಟು ಅದು ಹುರ್ಕೋತೀವೋ ಎಷ್ಟು ನಾವು ಯಾವುದೇ ನಾನ್ ವೆಜ್ ಐಟಮ್ ಆಗಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದು ರುಚಿ ಚೆನ್ನಾಗಿ ಕೊಡುತ್ತೆ. ಫ್ರೈ ಮಾಡಿದೆ ಅರ್ಜೆಂಟು ಟೈಮ್ ಇಲ್ಲ ಅಂತ ಒಟ್ಟಿಗೆಲ್ಲ ಮಾಡಿಬಿಟ್ರೆ ರುಚಿ ಕಮ್ಮಿ ಆಗುತ್ತೆ. ಸೊ ಹುರ್ಕೊಂಡ್ಮೇಲೆ ಅದು ಚೆನ್ನಾಗಿ ಬಾಯ್ಲ್ ಆಗಲಿ, ಚೆನ್ನಾಗಿ ಬಾಯ್ಲ್ ಆಗಬೇಕು, ಬೆಂದಿರಬೇಕು. ಕಂಪ್ಲೀಟಾಗಿ ಬೆಂದ ನಂತರ ಬೆಂದಿರೋ ಚಿಕನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಅದನ್ನು ತಕ್ಕೊಳ್ಳಿ. ಅದು ಒಗ್ಗರಣೆ ಏನಿದೆ ಅದರಿಂದ ಚಿಕನ್ನ ಸಪ್ರೇಟ್ ಮಾಡಿ ತಗೊಂಡ್ಮೇಲೆ ಅದೇ ನೀರಿಗೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಆ ಪೇಸ್ಟನ್ನ ಅದಕ್ಕೆ ಆ್ಯಡ್ ಮಾಡಿ. ಪೇಸ್ಟು ಚೆನ್ನಾಗಿ ಮಿಕ್ಸ್ ಆಗಲಿ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಸೊ ಏನು ಪೇಸ್ಟ್ ಮಾಡ್ಕೊಂಡಿದ್ದೀರಲ್ಲ ಮಸಾಲೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಕುದಿಬೇಕು. ಅದರಲ್ಲಿ ಚೆನ್ನಾಗಿ ಮಸಾಲೆ ಕುದ್ದ ನಂತರ, ಚೆನ್ನಾಗಿ ಮಸಾಲೆ ಬೆಂದ ನಂತರ ನೀವು ಏನು ಚಿಕನ್ ತೆಗೆದಿಟ್ಕೊಂಡಿದ್ದೀರಲ್ವ ಆ ಚಿಕನ್ನ ಆ ಮಸಾಲೆ ಜೊತೆ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ತಿರುಗಿಸ್ತಾ ಬನ್ನಿ. ಅದು ಚೆನ್ನಾಗಿ ಮಸಾಲೆ ಇಳ್ಕೋಬೇಕು, ಮಾಂಸಕ್ಕೆ ಚೆನ್ನಾಗಿ ಚಿಕನಿಗೆ ಇಳ್ಕೋಬೇಕು. ಆ ರೀತಿ ಚೆನ್ನಾಗಿ ಹುರಿತಾ ಬನ್ನಿ, ತಿರುಗಿಸ್ತಾನೇ ಇರಿ. ಸೊ ಅದಕ್ಕೆ ಸ್ವಲ್ಪ ಬೆಲ್ಲ, ಜಾಸ್ತಿ ಬೆಲ್ಲ ಹಾಕೋದು ಬೇಡ, ಸಿಹಿ ಆಗಿಬಿಡುತ್ತೆ. ರುಚಿಗೆ ಚಿಕನ್ ರೋಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ತಾರೆ. ಸ್ವಲ್ಪ ನಾವು ಅವಾಗ ಮ್ಯಾರಿನೇಟಲ್ಲಿ ಹೆಚ್ಚಿಗೆ ಉಪ್ಪು ಹಾಕಿರಲಿಲ್ಲ, ಅದರಿಂದ ಈಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಮಸಾಲೆ ಜೊತೆ ಚಿಕನ್ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ತಿರುಗಿಸ್ತಾ ಬನ್ನಿ. 15-20 ನಿಮಿಷ ತಿರುಗಿಸ್ತಾ ಬಂದಮೇಲೆ ಚಿಕನ್ ಈ ರೀತಿ ಮಸಾಲೆ ಚೆನ್ನಾಗಿ ಇಟ್ಕೊಂಡಿರುತ್ತೆ ಚಿಕನಿಗೆ.
ಸೊ ನೋಡಲಿಕ್ಕೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಮಸಾಲೆ ಹಿಡ್ಕೊಂಡಿರೋದ್ರಿಂದ ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಚಿಕನ್ ಗೀ ರೋಸ್ಟು ರೆಡಿ ಟು ಈಟ್, ತಿನ್ನಲಿಕ್ಕೆ ರೆಡಿಯಾಗಿದೆ. ನಂತರ ನಾನು ಮಟನ್ ಸಾರನ್ನ ಪ್ರಿಪೇರ್ ಮಾಡಿದೆ. ಅದಕ್ಕೆ ತೊಗೊಂಡಿರೋ ಮಸಾಲೆ ಪದಾರ್ಥಗಳು: ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಲವಂಗ, ಚಕ್ಕೆ, ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು. ಸೊ ಉಪ್ಪನ್ನ ಸ್ವಲ್ಪ ಹಾಕಿಟ್ಟಿದ ನಂತರ ನಾನು ರುಬ್ಕೊಂಡಿರೋ ಆ ಮಸಾಲೆ ಪದಾರ್ಥನ ಕರಿದೆ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಈ ಹಸಿರು ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಲಿ ಫ್ರೈ ಮಾಡಿ, ನೀವು ಡೈರೆಕ್ಟಾಗಿ ಪೇಸ್ಟ್ ಮಾಡಿ ಎಣ್ಣೆಲಿ ಫ್ರೈ ಮಾಡಿ. ಇನ್ನೊಂದು ಆಪ್ಷನ್, ಆ ಮಸಾಲೆ ಪದಾರ್ಥನ ಸ್ವಲ್ಪ ಎಣ್ಣೆಲಿ ಹುರಿದು ಕೂಡ ಪೇಸ್ಟ್ ಮಾಡಿ ಮಾಡ್ಬೋದು. 2 ಥರನೂ ಮಾಡ್ಬೋದು. ಸೊ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಗುವಾಗ ಇದಾದ ಮೇಲೆ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋಂತಹ ಮಟನನ್ನು ಸೇರಿಸ್ತಾ ಇದ್ದೀನಿ. ಸೊ ಮಟನ್ನು ಹಸಿರು ಮಸಾಲೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಸಾಂಬಾರು ರುಚಿಯಾಗಿರುತ್ತೆ. ನೀರು ಹಾಕ್ಬಾರ್ದು. ಮಟನ್ ಹಾಕಿದ ತಕ್ಷಣ ನೀರು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬೇಡಿ. ಹಸಿರು ಮಸಾಲೆಯಲ್ಲಿ ಚೆನ್ನಾಗಿ ಅದು ತಿರುಗಿಸ್ತಾ ಫ್ರೈ ಮಾಡ್ತಾ ಬನ್ನಿ, ಅದು ಚೆನ್ನಾಗಿ ಇಟ್ಕೊಳುತ್ತೆ. ಸ್ವಲ್ಪ ದಪ್ಪ ಅಳತೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿ ನೀವು ಇದಕ್ಕೆ ದಪ್ಪಕ್ಕೂ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ಎಷ್ಟು ಹಸಿರು ಮಸಾಲೆಯಲ್ಲಿ ನೀವು ಫ್ರೈ ಮಾಡ್ತಿರೋ ನೀರು ಹಾಕ್ತಲೇ ಅಷ್ಟು ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ನೀವು ಹಿಂದೆಯೇ ನೀರು ಹಾಕ್ಬಿಟ್ರೆ ರುಚಿ ಬರೋದಿಲ್ಲ, ಜಾಸ್ತಿ ಕಡಿಮೆ ಅನಿಸುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಹಾಕಿ ಚೆನ್ನಾಗಿ ಉಪ್ಪು ಹಿಡಿಬೇಕು ಅದಕ್ಕೆ ಮಾಂಸಕ್ಕೆ ಚೆನ್ನಾಗಿ ಉಪ್ಪು ಹಿಡ್ಕೊಂಡು ಫ್ರೈ ಮಾಡಿದ ನಂತರ ನಾನಿಲ್ಲಿ ಮಸಾಲೆ ಪದಾರ್ಥ ಹಾಕ್ತಾಯಿದ್ದೀನಿ. ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್. ನಾನಿಲ್ಲಿ ಧನಿಯಾ ಪೌಡರ್ನ 2 ಚಮಚ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಗರಂ ಮಸಾಲೆ. ಸೊ ನಾವು ಸಾರನ್ನ ಕಡಿಮೆ ಮಾಡ್ತೀವಿ ಅಂದರೆ ಮಸಾಲೆ ಐಟಮ್ಸ್ನ ನೀವು ಕಮ್ಮಿ ಹಾಕಿ. ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀರ ಅಂದರೆ 1 ಸ್ಪೂನ್ ಹೆಚ್ಚಿಗೆನೇ ಹಾಕಿ, ಯಾಕಂದರೆ ಸಾಂಬಾರು ಜಾಸ್ತಿಗೆ ಮಸಾಲೆ ಬೇಕು. ಹಸಿ ವಾಸನೆ ಹೋಗುವವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋದ ನಂತರ ಎಷ್ಟು ಬೇಕಷ್ಟು ನೀರು ಹಾಕಿ ಬೇಯಕ್ಕಿಟ್ಬಿಡಿ. ಇದಕ್ಕೆ ಕಾಯಿ ಮಸಾಲೆ ಬೇಕಾಗತ್ತೆ. ಅದಕ್ಕೆ ಏನೇನು ಬೇಕು: ಕಡಲೆ, ಕಾಯಿ, ಟೊಮೊಟೊ, ಸ್ವಲ್ಪ ಗಸಗಸೆ. ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಳ್ಳಿ ಫೈನ್ ಪೇಸ್ಟ್ ಆದ ನಂತರ. ಆ ಫೈನ್ ಪೇಸ್ಟ್ ಆಗಿರೋ ಮಸಾಲೆ ಪದಾರ್ಥನ ನಾನು ಬೇಯ್ತಾ ಇರೋ ಸಾಂಬಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸಾಂಬಾರು ಎಷ್ಟು ಬೇಕೋ ಅಷ್ಟು ಹದಕ್ಕೆ ನೀರನ್ನು ಕೂಡ ಸೇರಿಸಿ. ತುಂಬ ನೀರು ಹಾಕಿ ತೆಳು ಮಾಡ್ಕೋಬೇಡಿ, ಸ್ವಲ್ಪ ನೀರು ಹಾಕಿ ನೋಡ್ಕೊಳ್ಳಿ ಹದ ಎಷ್ಟಿದೆ ಅಂತ. ಸೊ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಒಂದು ಸಲ ಕುಕ್ಕರ್ ಮುಚ್ಚಿ 4 ವಿಷಲ್ ಹೊಡೆಸ್ಕೊಂಡ್ರೆ ಸಾಂಬಾರು ರೆಡಿ. ಈಗ ಮಟನ್ ಸಾಂಬಾರು ಇದ್ದರೆ ಮುದ್ದೆ ಬೇಕೇ ಬೇಕಲ್ವಾ? ಮುದ್ದೆ ಇಲ್ದಲೆ ಮಟನ್ ಸಾರು ಇಲ್ಲವೇ ಇಲ್ಲ. ಸೊ ನಾವು ಮುದ್ದೆ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಮಟನ್ ಸಾಂಬಾರಿಗೆ. ಮಟನ್ ಸಾಂಬಾರು ಅಂದರೆ ಕಂಪಲ್ಸರಿ ನಮ್ಮ ಮನೇಲಿ ಮುದ್ದೆ ಇರಲೇಬೇಕು. ಸೊ ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆ, ಮಟನ್ ಸಾಂಬಾರು, ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ಬನ್ನಿ ಊಟಕ್ಕೆ ಎಲ್ಲರೂ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದಿನ ಖಂಡಿತ ನಾನು ಸೆಲೆಕ್ಟ್ ಮಾಡಿ ಅವರಿಗೆ ನಾನು ಖಂಡಿತ ಊಟಕ್ಕೆ ಕರಿತೀನಿ. ಓಕೆ. ಸೊ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ಈಗ ಊಟಕ್ಕೆ ಬಡಿಸೋಣ. ಬಿಸಿ ಮುದ್ದೆ, ಮಟನ್ ಸಾಂಬಾರು. ಮಟನ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಸೊ ಯಾವಾಗಲೂ ಅಷ್ಟೇ, ಮಟನ್ನು ಕುಕ್ಕರ್ನ ನೀವು ಮುಚ್ಚಳ ಕ್ಯಾಪ್ ಹಾಕೋಕ್ಕೆ ಮುಂಚೆ ಒಂದು ಸಲ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿ ಎಷ್ಟು ಬೇಯಬೇಕು ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ. 4 ವಿಷಲ್ ಹೊಡಿಸ್ಬೇಕಾ 2 ವಿಷಲ್ ಅನ್ನೋದು ಅದು ಬೇಯಿಸಿ ಪ್ರೆಸ್ ಮಾಡಿದ್ಮೇಲೆ ಗೊತ್ತಾಗ್ಬಿಡುತ್ತೆ. ಸೊ ಆ ಬೇಸಿಸ್ ಮೇಲೆ ವಿಷಲ್ ಹೊಡಿಸ್ಕೊಳ್ಳಿ. ಸೊ ಮಟನ್ ಸಾಂಬಾರು, ಮುದ್ದೆ, ಚಿಕನ್ ಗೀ ರೋಸ್ಟ್ ಸವಿಯಲು ಸಿದ್ಧ. ಸೊ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.